ನಮಸ್ಕಾರ ಎಲ್ಲರಿಗೂ. ಇದೊಂದು ವಿಡಿಯೋ ನಾನು ಬಹಳ ಅಂದ್ರೆ ಬಹಳ ಬೇಜಾರಿಂದ ಮಾಡತ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡ್ರಿ. ಒಂದ್ 2 ತಿಂಗಳ ಹಿಂದ ನಮ್ಮ ವಿಜಯಪುರದ ಒಂದು ಹೊರತಿ ಗ್ರಾಮದಾಗ ಒಂದು ಚಾಲುಕ್ಯರ ಕಾಲದ ಒಂದು ದೇವಸ್ಥಾನ ನಾವು ಸ್ವಚ್ಛ ಮಾಡಿದ್ವಿ. ಪೂರ್ತಿ ಹಾಳಾಗಿತ್ತು ಜಾಗ. ನಾವು ಸ್ವಚ್ಛ ಮಾಡಿ ಹೋಗಿದ್ವಿ. ಮತ್ತ ನಾವು ಇವತ್ತು ಬಂದೀವಿ, ಬಂದು ನೋಡ್ತೀವಿ, ಮತ್ತ ಅದೇ ಒಂದು ಪರಿಸ್ಥಿತಿ ಮಾಡ್ಯಾರ ಇಲ್ಲಿ ಮಂದಿ. ಬರ್ರಿ ನಿಮ್ಗೆ ತೋರಿಸ್ತೇನೆ ಅಂತ ನೋಡ್ರಿ. ಎಲ್ಲ ದಾರು ಬಾಟ್ಲಿ, ಪ್ಲಾಸ್ಟಿಕ್ ಗ್ಲಾಸ್ ಇಲ್ಲಿ ನೋಡ್ರಿ. ಇದು ಗುಡಿ ತಿಳ್ಕೊಂಡ್ರು ಏನು ಬಾರ್ ಅಂಗಡಿ ತಿಳ್ಕೊಂಡ್ರು ನೋಡ್ರಿ. ಇದು ಗುಡಿ ಒಳಗೆ ಈ ರೀತಿ ಮಾಡ್ಯಾರಿ. ಗುಡಿ ಹೊರಗಡೆ ನೋಡ್ರಿ ಇಲ್ಲಿ ನೋಡ್ರಿ. ಇಲ್ಲೇ ಬೀರ್ ಬಾಟ್ಲಿ, ಎಲ್ಲ ದಾರು ಬಾಟ್ಲಿ ಇಲ್ಲೇ ಒಗದು ಹೋಗುವಂಥದ್ದು, ಇಲ್ಲೇ ಕೂತ್ ಕುಡಿಯುವಂಥದ್ದು. ಇವ್ರು ಹೊಟ್ಟಿಗೆ ಅನ್ನ ತಿಂತಾರೋ ಮತ್ತೇನು ತಿಂತಾರೋ ನನಗಂತೂ ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಯಾವ ರೀತಿ ಇಲ್ಲಿ ಕುಡಿದು ಒಗದಾರ ನೋಡ್ರಿ, ಇಲ್ಲೇ ಗೊತ್ತಾಗ್ತೈತಿ. ನಾವೀಗ ಮತ್ತೆ ಈ ಗುಡಿನ ಸ್ವಚ್ಛ ಮಾಡಿ ಈ ಥರದ್ದು ಇಲ್ಲಿ ಬ್ಯಾನರ್ಗಳನ್ನು ನಾವು ಇಲ್ಲಿ ಹಾಕಿ ಹೊಂಟೀವಿ. ನೋಡ್ಬೋದು ಇಲ್ಲಿ ಎಲ್ಲ ಥರದ್ದು ನಾವು ಒಂದು 4 ಬ್ಯಾನರ್ಗಳನ್ನು ಮಾಡ್ಕೊಂಡು ಬಂದೀವಿ. ಜನಗಳಿಗೆ ನಾನು ಒಂದೇ ಮನವಿ ಮಾಡ್ತೀನಿ, ದಯವಿಟ್ಟು ಈ ಒಂದು ದೇವಸ್ಥಾನನ ದಯವಿಟ್ಟು ಹಾಳು ಮಾಡಕ್ಕೆ ಹೋಗ್ಬೇಡ್ರಿ. ಯಾರು ಬಂದು ಇಲ್ಲಿ ಕುಡಿತಾರಲ್ಲ ಅವ್ರಿಗೆ ನಾನು ಹೇಳುವಂಥದ್ದೇನು, ನೀವು ಏನರ ಬಂದು ಇಲ್ಲಿ ಕುಡಿಯುವಂಥದ್ದು, ಸಿಗರೇಟ್ ಸಿದುವಂಥದ್ದು ಮಾಡಿದ್ರೆ ನಿಮ್ಮ ಮೇಲೆ ನಾವು ಕಾನೂನು ಕ್ರಮ ತೊಗೋಬೇಕಾಗೈತಿ. ನಿಮ್ಗೆ ನಾವು ರಿಕ್ವೆಸ್ಟ್ ಮಾಡಿ ಹೇಳತ್ತೀವಿ, ದಯವಿಟ್ಟು ಇಲ್ಲಿ ಕುಡಿದು ಹಾಳು ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಅಷ್ಟಕ್ಕೂ ಕುಡಿಬೇಕಂದ್ರೆ ಊರು ತುಂಬ ಬಾರ್ಗಳದಾವು, ಅಲ್ಲಿ ಹೋಗಿ ಕುಡೀರಿ. ನಿಮ್ಮ ರೊಕ್ಕಲ್ಲಿ ನೀವು ಮಜಾ ಮಾಡಿರಿ. ದಯವಿಟ್ಟು ಇಂಥ ಒಂದು ಪವಿತ್ರವಾದ ಜಾಗದಾಗ ಬಂದು ಇಲ್ಲಿ ಬಂದು ಹಾಳು ಮಾಡಕ್ಕೆ ಹೋಗ್ಬೇಡ್ರಿ ಅಂತೇಳಿ ನಮ್ಮ ಗಾನಯುಗ ಸಂಘದಿಂದ ನಿಮ್ಗೆ ಕೈ ಮುಗಿದು ನಾವು ಮನವಿ ಮಾಡ್ತೀವಿ. ಒಂದು ಫೋಟೋ ಹೊಡಿ ನೋಡೋದು, ನಂದೇ ಫೋನ್ ಹೊಡಿ ನೋಡೋ ಒಂದು ಫೋಟೋ. ನೀವತ್ತಿಲ್ಲ ನಾವು ಕಳಿಸಲ್ಲ. ಇಂಥ ಒಂದು ಸುಂದರವಾದ ದೇವಸ್ಥಾನಕ್ಕೆ ಇಡೀ ದೇವಸ್ಥಾನ ಒಳಗ ಮತ್ತು ಹೊರಗ ನಾವು ಸ್ವಚ್ಛ ಮಾಡೀವ್ರಿ. ಇಲ್ಲಿ ಬಂದು ಕುಡಿಯುವಂಥದ್ದು, ಸಿಗರೇಟ್ ಸಿದುವಂಥದ್ದು ಮತ್ತು ಬೇರೆ ಕೆಟ್ಟ ಚಟುವಟಿಕೆಗಳನ್ನ ದಯವಿಟ್ಟು ಇಲ್ಲಿ ಮಾಡಕ್ ಹೋಗ್ಬೇಡ್ರಿ. ಆ ಥರದ್ದು ಯಾರಾದರೂ ಮಾಡೋರು ನಿಮ್ಗೆ ಕಂಡ್ರ ಅಂದ್ರ ಅವ್ರದ್ದೊಂದು ವಿಡಿಯೋ ಮಾಡ್ರಿ. ಅಲ್ಲಿ ಮುಂದೆ ಹೋಗಿ ನೀವು ವಿಡಿಯೋ ಮಾಡೋದು ಆಗ್ಲಿಕ್ಕಂದ್ರು ತುಡುಗಿಲಿ ಯಾವ್ದಾದ್ರು ಒಂದು ಜಾಗ ನಿಂತು ಅವ್ರದ್ದೊಂದು ವಿಡಿಯೋ ಮಾಡ್ರಿ. ಇಲ್ಲಿ ಸ್ಥಳೀಯ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ವಿಡಿಯೋ ಕೊಡ್ರಿ. ಅವ್ರ ಮೇಲೆ ಕಾನೂನು ಕ್ರಮವನ್ನ ತಗೋತಾರ. ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ, ದಯವಿಟ್ಟು ಇಲ್ಲಿ ಬಂದು ಯಾವುದೇ ಥರದ ಕೆಟ್ಟ ಚಟುವಟಿಕೆಗಳನ್ನ ಮಾಡಕ್ ಹೋಗ್ಬೇಡ್ರಿ.